ಗೊತ್ತಿದೆಯಲ್ಲ ನಮಸ್ಕಾರ. ಈಗ ಟೈಮ್ ಎಷ್ಟು ಹೇಳಿ? 9:30 ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆ ಟೈಮು 9:30. 10 ಗಂಟೆ ಸುತ್ತೀಗ ನೀವೆಲ್ಲರೂ ತಿಂಡಿ ಮಾಡಿ ಇಡೀ. ನೀವೆಲ್ಲ ಧಾರವಾಡದಲ್ಲಿರುವ ಪ್ರತಿಯೊಂದು ಆಸ್ಪಿರೆಂಟ್ ನಾನು ಮನವಿ ಮಾಡ್ಕೊಂತೀನಿ, ನಿಮಗೆ ಯಾವ್ದು ಬಂದು ನಿಮಗೆ ತಾಂಬೂಲ ಕೊಟ್ಟು ಕರ್ಕೊಂಬರಕ್ ನಮ್ಮ ಹತ್ರ ತಾಂಬೂಲಗಳಿಲ್ಲ, ಮತ್ತೆ ನಮ್ಮ ಹತ್ರ ಟೈಮ್ ಇಲ್ಲ. ಫಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವೇನ್ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದೀರಾ, ಮತ್ತೆ ಇಲ್ಲೇನ್ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ, ಎನರ್ಜಿ ಇರ್ಬೋದು, ನಿಮ್ ತಂದೆ ತಾಯಿ ಕಷ್ಟ ಸುಖ ನಿಮ್ ತಂದೆ ತಾಯಿಗಳು ಏನ್ ಇನ್ವೆಸ್ಟ್ ಮಾಡಿದ್ರಲ್ಲ ನಿಮ್ ಮೇಲೆ ದುಡ್ಡು, ಆ ದುಡ್ಡು ಮತ್ತೆ ಒಂದು ಏನು ನೀವು ಎನರ್ಜಿ, ಮತ್ತೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ದುಡ್ಡು, ಮತ್ತೆ ನೀವೆಲ್ಲದಕ್ಕೂ ಟೈಮ್ ಇದೆ ನೋಡಿ. ನೀವು ಒಂದ್ಸತಿ ಹೋಗಿ ಟೈಮ್ ಮತ್ತೆ ಬರಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಧಾರವಾಡದಲ್ಲಿ ಎಲ್ಲ ಸ್ಟೂಡೆಂಟ್ಸ್ 10 ಗಂಟೆಗೆ ಶ್ರೀನಗರ ಇಂದ ನಾವು ಮಿಚಿಗನ್ ಕಾಂಪೌಂಡ್ ಗ್ರೌಂಡ್ ತನಕ ಪಾದಯಾತ್ರೆ ಮಾಡ್ತಾ ಇದೀವಿ. ಈ ಒಂದು ಪಾದಯಾತ್ರೆಗೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಭಾಗವಹಿಸಬೇಕು. ಅರ್ಥ ಆಯ್ತಾ? ನಾನೊಬ್ಬ ಹೋದ್ರೆ ಏನಾಗಲ್ಲ, ನಾನೊಬ್ಬ ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ ಅಂತ ಇಲ್ಲ. ಹನಿ ಸೇರಿದ್ರೆ ಹಳ್ಳ. ಅರ್ಥ ಆಗ್ತಿದೆಯಲ್ಲ? ಸ್ಮಾಲ್ ಒಂದು ದೊಡ್ಡ ಫಾರೆಸ್ಟ್ಗೆ ಬೆಟ್ಟದಷ್ಟು ಕಿಡಿ ಬೇಕಿಲ್ಲ. ಒಂದು ಸಣ್ಣ ಕಿಡಿ ಹಚ್ಚಿದ್ರೆ ಸಾಕು, ಇಡೀ ಫಾರೆಸ್ಟ್ ಬರ್ನ್ ಆಗುತ್ತೆ. ಹೌದಾ? ಹಂಗಾಗಿ ನೀವೆಲ್ಲ ಹೆಂಗಿರ್ಬೇಕಂತಂದ್ರೆ ಎನರ್ಜಿಟಿಕ್ ಆಗಿ ನೀವೆಲ್ಲರೂ ಒಬ್ಬೊಬ್ರು ಇಲ್ಲಿಂದ ಇಲ್ಲೇನಿದೆಯಲ್ಲ ಒಬ್ಬೊಬ್ರು 100 ಜನಕ್ಕೆ ಇನ್ಫಾರ್ಮ್ ಮಾಡ್ಬೇಕು. ಅರ್ಧ ಗಂಟೆಯಲ್ಲಿ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರೆ ಅಷ್ಟು ಜನಕ್ಕೆ ಫೋನ್ ಮಾಡಿ ಹೇಳಿ, ಶ್ರೀನಗರ ನೋಡಿ, ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನೋ ಪರವಾಗಿಲ್ಲ, ಒಂದಿನ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಒಂದು ಜಾಬ್ ಸರ್ಕಾರಿ ಕೆಲಸ ಸಿಗ್ಬೇಕು ಅಂತಂದ್ರೆ ಕೇಳಿ, ಸರ್ಕಾರದಲ್ಲಿರೋ ಏನು ಒಂದು ವೇಕೆನ್ಸಿ ಇದೆ, 2,84,000 ಖಾಲಿ ಹುದ್ದೆ ಇದೆ 43 ಇಲಾಖೆಯಿಂದ. ಅದನ್ನ ನೋಟಿಫಿಕೇಶನ್ ಮಾಡಿದಾಗೆ ನಿಮ್ಗೊಂದು ಜಾಬ್ ಸಿಗೋದು. ಹೌದಾ ಇಲ್ವಾ? ನಿಮಗೊಂದು ಜಾಬ್ ಸಿಗ್ಬೇಕಂದ್ರೆ ನೋಟಿಫಿಕೇಶನ್ ಮಾಡ್ಬೇಕು. ಈ ಸರ್ಕಾರ ಬಂದು 3 ವರ್ಷ ಆಯ್ತು, 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ? ನೀವೆಲ್ಲ PC ಓದ್ತಾ ಇದೀರಾ? PC ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯ್ತು? 3-4 ವರ್ಷ ಆಯ್ತು. PSI ನೋಟಿಫಿಕೇಶನ್ ಆಗಿ 6 ವರ್ಷ ಆಯ್ತು, 5ರಿಂದ 6 ವರ್ಷ ಆಯ್ತು. FDST ನೋಟಿಫಿಕೇಶನ್ ಆಗಿ 8-9 ವರ್ಷ ಆಯ್ತು. ಟೀಚರ್ ವೇಕೆನ್ಸಿ ನಿಮಗೆ HSTR ನೀವು 2014-15 ಆಗಿರೋದು, GPS 2022 ಆಗಿರೋಂಥದ್ದು. ಟೀಚರ್ ವೇಕೆನ್ಸಿ ಸರ್ಕಾರ ಬಂದು ಯಾವ್ದಾದ್ರು ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿದ್ಯಾ ಹೇಳಿ? ಮಾಡಿದ್ಯಾ ಇಲ್ವಾ? ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. 80,000 ವೇಕೆನ್ಸಿ ಇದೆ. PSTR, HSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್, ದೈಹಿಕ ಶಿಕ್ಷಕರು, ಸಂಗೀತ ಟೀಚರ್, ಕಂಪ್ಯೂಟರ್ ಟೀಚರ್, ಪ್ರತಿಯೊಂದು ಇಲಾಖೆಯಲ್ಲೂ. ನೀವಿನ್ನ ಒಂದು ಕೋರ್ಟ್ ಹೋದ್ರು ಅಷ್ಟೇ, ಟೈಪಿಸ್ಟ್ ಇಲ್ಲ, ಸ್ಟೆನೋಗ್ರಾಫರ್ ಇಲ್ಲ. ಅಲ್ಲಿ ಇದರ ಖಾಲಿ ಹುದ್ದೆಗಳು 2,84,000 ಇದೆ. ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಅರ್ಥ ಮಾಡ್ಕೊಡಿ. ನೀವೆಲ್ಲರೂ ಒಂದು ಟೈಮ್ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಟೈಮ್ ತಿಂಡಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ದಿನ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಫ್ಯೂಚರ್ಗೆ ನೀವೇ ಹೊಣೆ. ನಿಮ್ ತಂದೆ ತಾಯಿಗೆ ಏನ್ ಹೇಳ್ಬಿಟ್ಟು ಬಂದಿದ್ದೀರಾ ಇವತ್ತು? ಧಾರವಾಡದಲ್ಲಿ ನಾನು ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು 5 ವರ್ಷ ವಾಪಸ್ ಬ್ಯಾಕ್ ತಗೊಂಡ್ಬರ್ತೀನಿ ಅಂತ ಹೇಳಿದೀರಾ? ಜಾಬ್ ಬೇಕು ಅಂತಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ಹೋರಾಟಕ್ಕೆ ಬರಲೇಬೇಕು. ಇಲ್ಲಿ ಬಂದು ಹೇಳ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಆಸ್ಪಿರೆಂಟ್ಸ್ಗೆ, ಇವತ್ತು ಬೆಂಗಳೂರಿಂದ ಅಪೋಸಿಷನ್ ಲೀಡರ್ ಎಲ್ಲ ಬರ್ತಿದ್ದಾರೆ ಅಂತಂದ್ರೆ ಅವ್ರು ಯಾರಿಗೋಸ್ಕರ ಬರ್ತಿದ್ದಾರೆ? ಅವರೆಲ್ಲ ಕೈ ಜೋಡಿಸ್ತಿದ್ದಾರೆ ಅಂತಂದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದಾ ಇಲ್ವಾ? ಹಂಗಾಗಿ ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವೆಲ್ಲರೂ ಇದ್ರೆ ಮಾತ್ರ ಏನಾದ್ರು ಚೇಂಜಸ್ ಆಗುತ್ತೆ. ನಿಮಗೆ ನೋಟಿಫಿಕೇಶನ್ ಬೇಕು ಅಂದ್ರೆ ನೀವೆಲ್ಲರೂ ಹೋರಾಟಕ್ಕೆ ಭಾಗವಹಿಸಬೇಕು. ಇವತ್ತು ನಿಮ್ಮ ಸ್ನೇಹಿತರು, ನಿಮ್ಮಲ್ಲೇ ಒಬ್ರು, ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು, ಎಷ್ಟೊಂದು ಜನ ಆಸ್ಪಿರೆಂಟ್ಸ್ ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ಹೋಗಿ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದಾರಲ್ಲ, ಗಿಗ್ ವರ್ಕರ್ಸ್ ಆಗಿ ಕಾಂಕ್ರೀಟ್ ಕೆಲಸ ಮಾಡ್ತಿದ್ದಾರೆ, ಇವತ್ತು ಕ್ಯಾಟರಿಂಗ್ ಕೆಲಸ ಮಾಡ್ತಿದ್ದಾರೆ. ನಾನು ಬೆಂಗಳೂರಲ್ಲಿ ನೋಡಿದ್ವಿ, ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು. ನಾನು ಮೊನ್ನೆ ಆಲ್ವಾಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ 21ನೇ ತಾರೀಕು. ನಿಮಗೆ ಗೊತ್ತಿರ್ಬೇಕಿಲ್ಲೇ KCD ಗ್ರೌಂಡ್ ಅಲ್ಲಿ ಆಯ್ತು. 20ರಿಂದ 30 ಜನ ನಿಮ್ ತರನೇ ಆಸ್ಪಿರೆಂಟ್ಸ್. ಪಾಪ 20ರಿಂದ 30 ಜನ ಸೆಕ್ಯೂರಿಟಿ ಬಟ್ಟೆ ಅಂದ್ರೆ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದಾರೆ. 500 ರೂಪಾಯಿಗೋಸ್ಕರ ಮಾಸ್ಕ್ ಹಾಕೊಂಡು. ಪರಿಸ್ಥಿತಿ ಯಾವ ರೀತಿ ತಗೊಂಡ್ಬಂದಿದ್ದಾರೆ? ಒಂದು ನೋಟಿಫಿಕೇಶನ್, PC ನೋಟಿಫಿಕೇಶನ್ ಆದ್ರೆ ನೀವೆಲ್ಲ ಜಾಬ್ ತಗೊಳಲ್ವಾ? FDST ನೋಟಿಫಿಕೇಶನ್ ಆದ್ರೆ ಜಾಬ್ ತಗೊಂತೀರಾ ಇಲ್ವಾ? ಆ ಪರಿಸ್ಥಿತಿ ಬರುತ್ತಾ? ಇವತ್ತು ಒಬ್ಬ PSI ಆಗ್ಬೇಕು, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲ ಏನೋ ಒಂದು ಟೀಚರ್ ಆಗ್ಬೇಕು, ಮತ್ತೆ ಸರ್ಕಾರಿ ಕೆಲಸ ತಗೊಂಡು ಒಂದು ಸಮಾಜ ಸೇವೆ ಮಾಡ್ಬೇಕು ಅನ್ನೋನು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಹೇಳಿ? ಹೆಂಗಿದೆ? ಅಲ್ಲಿ ಹೋಗ್ಬಿಟ್ಟು ವಾಚ್ಮೆನ್ ಕೆಲಸ, ಮನೆಗೆ ನೀವು ತರಕಾರಿ ಕೊಡೋ ಅಂತ ಕೆಲಸ ಮಾಡ್ಬೇಕಾಗಿದೆ. ಇವತ್ತು
ಸಪ್ಲೈಯರ್ ಕೆಲಸ ಮಾಡಂತ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ ಇವತ್ತು ಸರ್ಕಾರ. ನೀವೆಲ್ಲ ಇಲ್ಲೇ ಕುತ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೇಳ್ತೀನಿ ಕೇಳಿ, ಪ್ರತಿ ಒಬ್ಬರು ಒಂದಿನ ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಂದಿನ ಓದಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಓದ್ಬೇಕಂತಂದ್ರೆ ನೋಟಿಫಿಕೇಶನ್ ಇರ್ಬೇಕಾದ್ರೆ ಯಾವ್ದಾದ್ರು ಒಂದೇ ಒಂದು ನೋಟಿಫಿಕೇಶನ್ ಇದೆಯಾ ತೋರಿಸ್ಬಿಡಿ ಕರ್ನಾಟಕದಲ್ಲಿ. ಒಂದೇ ಒಂದು ನೋಟಿಫಿಕೇಶನ್ ಯಾವ್ದಾದ್ರು ಹೇಳಿ ನೋಡೋಣ. ಒಂದ್ ನೋಟಿಫಿಕೇಶನ್ ಇದೆಯಾ ಹೇಳಿ, ಯಾವ್ದಾದ್ರು ಒಂದೇ ಒಂದು ನೋಟಿಫಿಕೇಶನ್ ಯಾವ್ದಾದ್ರು, ಯಾವುದೇ ಡಿಪಾರ್ಟ್ಮೆಂಟ್ ಇಂದಾದ್ರು. ಬ್ಯಾಂಕಿಂಗ್ ಅಲ್ಲಿ ಇದೆಯಾ ಯಾವ್ದಾದ್ರು ಕರ್ನಾಟಕದಲ್ಲಿ? ಟೀಚರ್ ಶಿಕ್ಷಕರ ಹುದ್ದೆ ಯಾವ್ದಾದ್ರು ಕರೆದಿದಾರ? ಪೊಲೀಸ್ ಇಲಾಖೆ ಯಾವ್ದಾದ್ರು ನೋಟಿಫಿಕೇಶನ್ ಮಾಡಿದಾರ? ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಮಾಡಿದಾರ ಹೇಳಿ. ಇವ್ರು ಮಾಡಿರೋ ಮಿಸ್ಟೇಕ್ ಕೋರ್ಟ್ ಮೇಲೆ ಹಾಕ್ತಿದ್ದಾರೆ, ಹೌದಾ? ಅದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರ. ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ನೆಕ್ಸ್ಟ್ ಇನ್ನು ನಿಮ್ಗೆ 25 ನಿಮಿಷ ಟೈಮ್ ಕೊಡ್ತೀನಿ. 10 ಗಂಟೆಗೆ ನೀವೆಲ್ಲರೂ ಎಲ್ಲಿರ್ಬೇಕು? ಶ್ರೀನಗರ ಸಂಕಲ್ಪ ಲೈಬ್ರರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾವೆಲ್ಲರೂ ಇವತ್ತು ಪಣ ತೊಟ್ಟು ಏನ್ ಮಾಡ್ಬೇಕು ಹೇಳಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಲೇಬೇಕು. ಆ ರೀತಿ ಹೋರಾಟ ಮಾಡೋಣ, ಆಗ್ಬೋದಾ? ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಾನು ಕಾಯ್ತಾ ಇರ್ತೀನಿ ಎಲ್ರಿಗೂ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.